ರಾಜ್ಯ ರಾಜಕೀಯದಲ್ಲಿ ಪಾದಯಾತ್ರೆಗಳ ಪರ್ವ ಜೋರಾಗಿದೆ. ಮೈಸೂರು ಚಲೋ ಕೈಗೊಂಡಿರುವ ಬಿಜೆಪಿ ಜೆಡಿಎಸ್ ವಿರುದ್ಧ ಕೈ ನಾಯಕರು ಜನಾಂದೋಲನ ಮೂಲಕ ಅಬ್ಬರಿಸಿದ್ದಾರೆ. ಇಂದು ದೋಸ್ತಿ ಪಕ್ಷಗಳ ಪಾದಯಾತ್ರೆ ಅಂತ್ಯವಾಗಲಿದ್ದು ಮೈಸೂರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಸಜ್ಜಾಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಸಿ ಬಳಿಬೇಕು ಅಂತೇಳಿ ಪಾದಯಾತ್ರೆಯನ್ನು ಮಾಡ್ಕೊಂಡಿದ್ದಾರೆ. ರೀಡು ಮಾಡಿದ್ರಲ್ಲಪ್ಪ, ಅದು ಬ್ಲಾಕ್ ಮಾರ್ಕ್ ಅಲ್ಲ ನಿಮಗೆ. ಈ ಡಿ.ಕೆ. ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದೆ. 136 ಜನ ಶಾಸಕರಿದಾರಲ್ಲ, ಎಲ್ಲರ ಕುತ್ತಿಗೆಗೂ ಒಂದೊಂದು ಬೋರ್ಡ್ ಕೊಟ್ಬಿಡ್ಲಿ, ಸ್ಲೇಟ್ ಕೊಟ್ಬಿಡ್ಲಿ, ಅದೇನೇನಿದೆ ಹಾಕೊಂಡು ಕುತ್ತಿಗೆಗೆ ಮಾಲೆ ಹಾಕೊಂಡು ತಿರುಗಲಿ. ಮೈಸೂರಿನಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಶಕ್ತಿ ಪ್ರದರ್ಶನವನ್ನೇ ನಡೆಸಿದ್ದಾರೆ. ಜನಾಂದೋಲನ ಹೆಸರಲ್ಲಿ ಅಬ್ಬರ ಸಮಾವೇಶ ಮೂಲಕ ಬಿಜೆಪಿ ಜೆಡಿಎಸ್ಗೆ ತಿರುಗೇಟು ನೀಡಿದ್ದಾರೆ. ಇವತ್ತು ದೋಸ್ತಿ ಪಕ್ಷಗಳಿಂದ ಸಿಎಂ ತವರು ಜಿಲ್ಲೆ ಮೈಸೂರಲ್ಲಿ ರಣಕಹಳೆ ಮೊಳಗಲಿದೆ. ಇಂದು ಅಂತ್ಯವಾಗಲಿದೆ ದೋಸ್ತಿಗಳ ಮೈಸೂರು ಚಲೋ. ಮೂಡ ಹಗರಣದ ವಿರುದ್ಧ ಸಿಎಂ ರಾಜ್ಯ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ನಮಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ನಡೆಸ್ತಾ ಇರುವ ಮೈಸೂರು ಚಲೋ ಪಾದಯಾತ್ರೆ ಅಂತಿಮ ಘಟ್ಟ ತಲುಪಿದೆ. ಪಾದಯಾತ್ರೆ 8ನೇ ದಿನಕ್ಕೆ ಕಾಲಿಟ್ಟಿದ್ದು ಇವತ್ತು ಸಮಾರೋಪ ಸಮಾರಂಭ ನಡೆಯಲಿದೆ. ನಿನ್ನೆ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ತಲುಪಿದ ಪಾದಯಾತ್ರೆ ಜೆಕೆ ಮೈದಾನದಲ್ಲಿ ಅಂತ್ಯವಾಗಿತ್ತು. ಇವತ್ತು ಮೈಸೂರು ನಗರದ ಜೆಕೆ ಮೈದಾನದಿಂದ ಮಹಾರಾಜ ಕಾಲೇಜು ಮೈದಾನದವರೆಗೆ 3 ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ. ಸಿಎಂ ವಿರುದ್ಧ ರಣಕಹಳೆ ಮೊಳಗಿಸಲು ದೋಸ್ತಿ ಪಡೆ ಸಜ್ಜು. ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ನಡೆದ ವೇದಿಕೆಯಲ್ಲೇ ಇವತ್ತು ಬಿಜೆಪಿಯ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಮತ್ತು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ. ಬಿಜೆಪಿ ಜೆಡಿಎಸ್ನ ಪ್ರಮುಖ ನಾಯಕರು, ಕೇಂದ್ರ ನಾಯಕರು ಭಾಗಿಯಾಗಲಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಪಾದಯಾತ್ರೆ ಯಶಸ್ವಿಯಾಗಿದೆ ಎಂದ ವಿಜಯೇಂದ್ರ. ನಿನ್ನೆ ಮಳೆಯಲ್ಲೇ ಹೆಜ್ಜೆ ಹಾಕಿದ ವಿಜಯೇಂದ್ರ, ನಮ್ಮ ಪಾದಯಾತ್ರೆ ಯಶಸ್ವಿಯಾಗಿದೆ. ಇವತ್ತು ನಡೆಯುವ ಸಮಾವೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಹಗರಣಗಳ ಈ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶ ಬೆಳಗ್ಗೆ 10 ಮೈಸೂರಿನಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿ ಭರವಸೆನ ಕೊಟ್ಟಿದ್ವಿ. 1 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಕಾರ್ಯಕರ್ತರು ಬರ್ತಾ ಇದ್ದಾರೆ. ತಾವೆಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕಾಗಿ ಮತ್ತೊಮ್ಮೆ ಈ ಸಂದರ್ಭ ವಿನಂತಿಯನ್ನು ಮಾಡ್ತಾ, ಸಿಎಂ ರಾಜೀನಾಮೆ ಕೊಡೋವರೆಗೂ ಬಿಡಲ್ಲ ಎಂದ ಅಶೋಕ್. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ತಪ್ಪು ಗೊತ್ತಾದ ಬಳಿಕ ಮೂಡ ಸೈಟ್ ಈಗ ವಾಪಸ್ಸು ಕೊಡುತ್ತೇನೆ ಅಂತ ಹೇಳ್ತಾ ಇರೋದು ಯಾಕೆ ಅಂತ ಕಿಡಿಕಾರಿದ್ದಾರೆ. ಸ್ವಜನ ಪಕ್ಷಪಾತ ಮಾಡಿದ್ದೀರಾ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್ಕಾರದ ಇಷ್ಟೊಂದು ಆಸ್ತಿ ಬಡವ್ರಿಗೆ ಸೇರ್ಬೇಕಾಗಿತ್ತು, ಲೂಟಿ ಆಗಿದೆ ಅಂತ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ದಾಖಲೆಗಳೆಲ್ಲ ಇದೆಯಲ್ಲ, ನೀವು ಹೇಳೋ ಪ್ರಕಾರ ದಾಖಲೆಗಳು ಬೇಕಾದಷ್ಟು ದಾಖಲೆ ಎಲ್ಲ ಇದೆ. ಕೊಟ್ರೆ ಕೊಡ್ಲಿ ಬಿಡಿ, ಏನಾಗ್ತೈತೆ? ತನಿಖೆ ಆದಮೇಲೆ ನೀವು ಸತ್ಯ ಇದ್ರೆ ಸತ್ಯ ಬರ್ತೈತೆ, ಇಲ್ಲ ಅಂದ್ರೆ ಅಪರಾಧಿ ಆಗ್ತೀರಾ ಅಷ್ಟೇ. ಡಿಕೆಗೆ ಮತ್ತೆ ಟಾಂಗ್ ಕೊಟ್ಟ ನಿಖಿಲ್ ಕುಮಾರಸ್ವಾಮಿ. ನಾನು ರಾಜಕೀಯಕ್ಕೆ ಬಂದಾಗ ನಿಖಿಲ್ ಹುಟ್ಟಿರಲಿಲ್ಲ ಎಂದಿರುವ ಡಿಕೆಶಿ ಮಾತಿಗೆ ತಿರುಗೇಟು ನೀಡಿದ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ದೇವೇಗೌಡರು ರಾಜಕೀಯಕ್ಕೆ ಬಂದಾಗ ಡಿಕೆಶಿ ಹುಟ್ಟಿದ್ರ, ಲಘುವಾಗಿ ಮಾತನಾಡೋದು ಸರಿಯಲ್ಲ ಅಂತ ಹರಿಹಾಯ್ದಿದ್ದಾರೆ. ಇನ್ನು ತಮ್ಮ ಕುಟುಂಬದ ಆಸ್ತಿ ಬಗ್ಗೆ ಫ್ಲೆಕ್ಸ್ ಹಾಕ್ತಾ ಇರೋದಕ್ಕೆ ಕಿಡಿಕಾರಿದ ನಿಖಿಲ್, ಕಾಂಗ್ರೆಸ್ 136 ಶಾಸಕರು ಕೊರಳಿಗೆ ಬೋರ್ಡ್ ಹಾಕಿಕೊಳ್ಳಲಿ ಅಂತ ಹೇಳಿದ್ದಾರೆ. ದೇವೇಗೌಡರು ಸಾಹೇಬರು ರಾಜಕಾರಣಕ್ಕೆ ಬಂದಾಗ ಶಿವಕುಮಾರ್ ಅವರು ಹುಟ್ಟಿದ್ರ ಅಥವಾ ಶಿವಕುಮಾರ್ ಅವರು ಏನಾದ್ರು ಸಾರ್ವಜನಿಕ ಬದುಕಲಿದ್ರ? ಇಲ್ಲಿ ಪ್ರಶ್ನೆ ವಯಸ್ಸಿನ ಪ್ರಶ್ನೆ ಅಲ್ಲ. ನಾನು ಒಂದು ಹೇಳ್ತೇನೆ, ಶಿವಕುಮಾರ್ ಅವರು ಹಿರಿಯರಿದ್ದಾರೆ. ನಾನು ಮೊದಲನೇ ದಿನದಿಂದನೂ ಗೌರವ ಕೊಡ್ತಾ ಇದ್ದೇನೆ, ಎಂದಿಗೂ ಕೂಡ ಗೌರವ ಕೊಟ್ಟೆ ಮಾತಾಡ್ತೇನೆ. ಇಲ್ಲಿ ಹಿರಿತನ ಕಿರಿತನದ ಪ್ರಶ್ನೆ ಅಲ್ಲ. ಹಿರಿತನ ಇವತ್ತೇನು ಅವರು ಒಂದು ಹಿರಿತನಕ್ಕೆ ಒಂದು ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಹೊರತುಪಡಿಸಿ, ನಾನು ಭಾಳ ವರ್ಷ ಆಗಿದೆ, 50 ವರ್ಷ ಆಯಿತು, 30 ವರ್ಷ ಆಯಿತು ರಾಜಕಾರಣಕ್ಕೆ ಅಂತ ಬಂದು ಭಾಳ ವರ್ಷ ಆಗಿದೆ ಅಂತ ಬಾಯಿಗೆ ಬಂದಂಗೆ ಮನಸೋ ಇಚ್ಛೆ ಅಂತ
ಮಾತನಾಡೋದಕ್ಕಲ್ಲ ಇವತ್ತು ಜನ ಅವ್ರಿಗೆ 136 ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಎಲ್ಲ ಕಡೆ ಪ್ರಚಾರ ಕೊಟ್ಕೊಂಡಿದ್ದಾರೆ. ಒಂದು ಕೆಲಸ ಮಾಡಲಿ, 136 ಜನ ಶಾಸಕರಿದಾರಲ್ಲ, ಎಲ್ಲರ ಕುತ್ತಿಗೆಗೂ ಒಂದೊಂದು ಬೋರ್ಡ್ ಕೊಟ್ಬಿಡ್ಲಿ, ಸ್ಲೇಟ್ ಕೊಟ್ಬಿಡ್ಲಿ, ಅದೇನೇನಿದೆ ಹಾಕೊಂಡು ಕುತ್ತಿಗೆಗೆ ಮಾಲೆ ಹಾಕೊಂಡು ತಿರುಗಲಿ. ಏನೇ ಆಗಲಿ, ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶಕ್ಕೆ ಇವತ್ತು ದೋಸ್ತಿಗಳು ಸಮಾವೇಶದಲ್ಲಿ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.